ಹೇಗೆ ಮಹೇಂದ್ರ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. US ಅಲ್ಲಿ ಒಂದು ಕಂಪನಿ ಇತ್ತು, ನಾವೆಸ್ಟಾ ಆಟೋಮೋಟರ್ಸ್ ಅಂತ. ಅವ್ರ ಜೊತೆಯಲ್ಲಿ ಮಹೇಂದ್ರ ಬಂದು 2005 ಅಲ್ಲಿ ಒಂದು ಜಾಯಿಂಟ್ ವೆಂಚರ್ ಸೈನ್ ಮಾಡ್ಕೊಂತಾರೆ. ಇಲ್ಲಿ ಮಹೇಂದ್ರಗೆ ಬರೀ ಒಂದೇ ಗೋಲ್ ಇದ್ದಿದ್ದು, ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದ ಟ್ರಕ್ಸ್ ಮತ್ತೆ ಬಸ್ ಗಳು 25 ಇಂದ 49 ಟನ್ಸ್ ಕ್ಯಾರಿ ಮಾಡುವಷ್ಟು ವೆಹಿಕಲ್ಸ್ ಆಗಿರ್ಬೇಕಾಗಿತ್ತು. 2010 ಅಲ್ಲಿ ಮಹೇಂದ್ರ ನಾವೆಸ್ಟಾ ಬಂದು ಒಂದು ಟ್ರಕ್ ನ ಲಾಂಚ್ ಮಾಡ್ತಾರೆ. ಆ ಟೈಮ್ ಅಷ್ಟೊತ್ತಿಗೆ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಮಾರ್ಕೆಟ್ ನ ಆಲ್ರೆಡಿ ಎರಡು ದೊಡ್ಡ ಪ್ಲೇಯರ್ಸ್ ರೂಲ್ ಮಾಡ್ತಾ ಇದ್ರು, ಟಾಟಾ ಮತ್ತೆ ಅಶೋಕ್ ಲೈಲ್ಯಾಂಡ್. ಇಲ್ಲಿಗೆ ಮಹೇಂದ್ರ ವೆಹಿಕಲ್ ಬಂದು ಟಾಟಾ ಮತ್ತೆ ಲೈಲ್ಯಾಂಡ್ ಗೆ ಒಂದು ಆಲ್ಟರ್ನೇಟ್ ಆಗುತ್ತೆ. ಇಲ್ಲಿ ಕ್ವೆಶ್ಚನ್ ಏನು ಅಂದ್ರೆ, ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇಬ್ರು ದೊಡ್ಡ ಪ್ಲೇಯರ್ಸ್ ಇದ್ದಾರೆ, ಅವ್ರ ಮಧ್ಯದಲ್ಲಿ ಮಹೇಂದ್ರ ಬಂದು ತನ್ನಂತಾನು ಹೇಗೆ ಸ್ಥಾಪನೆ ಮಾಡ್ಕೊಂತು ಇನ್ ಹೆವಿ ಕಮರ್ಷಿಯಲ್ ಸೆಕ್ಟರ್. 90s ಟೈಮ್ ಅಲ್ಲಿ ಮಹೇಂದ್ರ ಕಂಪನಿ ಬಂದು ಸ್ಟಾರ್ಟ್ ಆಗಿದ್ದು ಆಸ್ ಅ ಸ್ಟೀಲ್ ಟ್ರೇಡಿಂಗ್ ಕಂಪನಿ. ಅವರು ಆಗ ಸ್ಟೀಲ್ ಜೊತೆಯಲ್ಲಿ ಜೀಪ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಟ್ರಾಕ್ಟರ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅಂಡ್ ಯುಟಿಲಿಟಿ ವೆಹಿಕಲ್ಸ್ ನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಈ ಎಲ್ಲಾ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಗೆ ಕೊಡ್ತಾ ತನ್ಗೆ ಬೇಕಾಗಿರುವಂತ ಮಾರ್ಕೆಟ್ ನ ಕ್ರಿಯೇಟ್ ಮಾಡ್ಕೊಂಡ್ರು. ಇಲ್ಲಿಗೆ ಅವ್ರು ಪ್ರೊಡ್ಯೂಸ್ ಮಾಡಿದ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಕೂಡ ಸಕ್ಸಸ್ಫುಲ್ ಆಯ್ತು.